ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲ ಸ್ಟೋರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ತಗೊಂಡು ಬಂದಿದ್ದೀವಿ. ಸಿಎಂ ವಿರುದ್ಧ ಮೂಡ ಅಕ್ರಮದ ದೂರು ಕೊಟ್ಟವರ ಮೇಲೆ ವಾಮಾಚಾರ ಮಾಡಲಾಯಿತಾ? ಶಕ್ತಿ ದೇವತೆಗೆ ಮೇಕೆ ಬಲಿ ಕೊಟ್ಟು ದೂರುದಾರರ ವಿರುದ್ಧ ವಾಮಾಚಾರ ಮಾಡಿದಾರಾ? ದೂರುದಾರ ಸ್ನೇಹಮಯಿ ಕೃಷ್ಣ ಗಂಗರಾಜು ವಿರುದ್ಧ ಕ್ಷುದ್ರ ಶಕ್ತಿ ಪ್ರಯೋಗ. ದೇವಿಗೆ ಹಾರದ ರೂಪದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋ ನೇತಾಕಿದ್ದಾರೆ. ಫೋಟೋಗಳ ಮೇಲೆ ಪ್ರಾಣಿಯ ರಕ್ತ ಚೆಲ್ಲಿ ದುಷ್ಕರ್ಮಿಗಳು ವಾಮಾಚಾರ ಮಾಡಿದ್ದಾರಂತೆ. ವಾಮಾಚಾರಕ್ಕಾಗಿ ಪ್ರಾಣಿ ಬಲಿನೂ ಕೊಟ್ಟಿರೋದಕ್ಕೆ ವಿಡಿಯೋ ಸಾಕ್ಷಿ ಇದೆ. ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ದೂರು ನೀಡಿದ್ದಕ್ಕೆ ದೂರುದಾರರು ಟಾರ್ಗೆಟ್ ಆದ್ರ? ಸ್ನೇಹಮಯಿ ಕೃಷ್ಣ ಗಂಗರಾಜು ಫೋಟೋ ಇಟ್ಟು ರಕ್ತದಲ್ಲಿ ಅಭಿಷೇಕ ಮಾಡಿದ್ದಾರೆ. ಶಕ್ತಿ ದೇವತೆಯ ಮೇಲೆ ಮದ್ಯ ಸುರಿದು ವಾಮಾಚಾರದ ಪೂಜೆ ಮಾಡಿದ್ದಾರೆ. ಮೂಡ ದೂರುದಾರರ ವಿರುದ್ಧ ವಾಮಾಚಾರ ಮಾಡಿಸಿದ್ಯಾರು? ಹಾಗಾದ್ರೆ ವಾಮಾಚಾರ ಆದ ಮೇಲೆ ಭಾರೀ ಪ್ರಮಾಣದ ಹಣ ಕೂಡ ಸಂದಾಯ ಆಗಿದೆಯಂತೆ. ಬ್ಯಾಗ್ನಲ್ಲಿ ಹಣ ತುಂಬಿದ ಫೋಟೋಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ವಾಮಾಚಾರದ ಫೋಟೋಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ದೇವಿಯ ಕೊರಳಿಗೆ ಹಾರದ ರೀತಿಯಲ್ಲಿ ಒಂದು ಕಡೆ ಗಂಗರಾಜು ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ ಫೋಟೋ ಹಾಕಿದ್ದಾರೆ. ರಕ್ತ ಚೆಲ್ಲಿದ್ದಾರೆ. ಪ್ರಾಣಿ ಬಲಿ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಜೊತೆಗೆ ಬ್ಯಾಗ್ನಲ್ಲಿ ಹಣ ತುಂಬಿದ ಫೋಟೋ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದ್ದು. ದೂರುದಾರರ ವಿರುದ್ಧ ವಾಮಾಚಾರ ಮಾಡಿಸಿದ್ದು ಶ್ರೀನಿಧಿ ಮತ್ತು ಹರ್ಷನ. ಮೂಡ ಕೇಸ್ ಕೈಬಿಡಿ ಅಂತ ಶ್ರೀನಿಧಿ ಹರ್ಷ ಆಮಿಷ ಒಡ್ಡಿದ್ರಂತೆ. ಸ್ನೇಹಮಯಿ ಕೃಷ್ಣಗೆ ಕೇಸ್ ಕೈ ಬಿಡೋದಕ್ಕೆ ಒತ್ತಡ ಹಾಕಿದ್ರಂತೆ ಶ್ರೀನಿಧಿ ಹರ್ಷ. ಮದ್ಯದ ಅಭಿಷೇಕ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ. ದೇವಿಗೆ ರಕ್ತದ ಅಭಿಷೇಕ ಮಾಡಿದ್ದಾರೆ, ಮದ್ಯದ ಅಭಿಷೇಕ ಮಾಡಿದ್ದಾರೆ. ಕೊರಳಿಗೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋ ಹಾಕಿದ್ದಾರೆ. ನೋಡಿ, ಮದ್ಯದ ಅಭಿಷೇಕ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಇದೆಲ್ಲವೂ ಮೊಬೈಲ್ನಲ್ಲಿ ಸಿಕ್ಕಿರೋ ಮಾಹಿತಿ. ಯಾರು ಮಾಡಿಸಿದ್ರು, ಯಾಕೆ ಮಾಡಿಸಿದ್ರು? ಶ್ರೀನಿಧಿ ಮತ್ತು ಹರ್ಷ ಅನ್ನೋರು ಇದನ್ನ ಮಾಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಮಸಾಜ್ ಪಾರ್ಲರ್ ದಾಳಿ ಆರೋಪಿ ಅತ್ತಾವರ ಮೊಬೈಲ್ನಲ್ಲಿ ಈ ವಿಡಿಯೋಗಳು ಸಿಕ್ಕಿದ್ದು. ಜನವರಿ 23ಕ್ಕೆ ಪ್ರಸಾದ್ ಅತ್ತಾವರನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಮಸಾಜ್ ಪಾರ್ಲರ್ ಒಳಗೆ ಏಕಾಏಕಿ ನುಗ್ಗಿ ಅಲ್ಲಿರೋ ಪೀಠೋಪಕರಣಗಳನ್ನ ಧ್ವಂಸ ಮಾಡಿದ್ರು. ಪ್ರಸಾದ್ ಅತ್ತಾವರ ಹೌದು ನನ್ನ ಕಾರ್ಯಕರ್ತರೇ ಮಾಡಿದ್ದು ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕೊಡ್ತಾ ಇರುವಾಗ ಪೊಲೀಸರು ಬಂದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ರು. ಆಗ ಮೊಬೈಲ್ ಅನ್ನ ರಿಟ್ರೀವ್ ಮಾಡೋ ಸಂದರ್ಭದಲ್ಲಿ, ಮೊಬೈಲ್ ಅನ್ನ ಚೆಕ್ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ವಿಡಿಯೋ ಫೋಟೋಗಳು ಸಿಕ್ಕಿವೆ. ಆ ವಿಡಿಯೋ ಆಧರಿಸಿ ಈಗ ಎಫ್ಐಆರ್ ದಾಖಲಾಗಿದೆ. ಅನಂತ ಭಟ್ ಅನ್ನೋರು ಈ ಫೋಟೋಗಳನ್ನ ಕಳಿಸಿದ್ದಾರೆ. ಈಗ ಅತ್ತಾವರ ಮತ್ತೆ ಅನಂತ ಭಟ್ ಇಬ್ಬರ ಮೇಲೂ ಕೂಡ ಪೊಲೀಸರು ಕೇಸ್ ಹಾಕಿದ್ದಾರೆ. ಪ್ರಸಾದ್ ಅತ್ತಾವರ ಮೂಲಕ ಶ್ರೀನಿಧಿ ಹರ್ಷ ವಾಮಾಚಾರ ಮಾಡಿಸಿದ್ರ? ದೇವಿಯ ಕೊರಳಿನಲ್ಲಿ 5 ಹೆಸರಿನ ಚೀಟಿ ಕೂಡ ಇದೆ. ಒಂದು ಕಡೆ ಫೋಟೋ ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ ಫೋಟೋ, ಜೊತೆಗೆ ಒಂದು ಚೀಟಿ ಕಟ್ಟಿದ್ದಾರೆ. 5 ಹೆಸರುಗಳ ಚೀಟಿ. ಅದರಲ್ಲಿ ಪ್ರಸಾದ್ ಅತ್ತಾವರ, ಗಂಗರಾಜು, ಸ್ನೇಹಮಯಿ ಕೃಷ್ಣ, ಶ್ರೀನಿಧಿ, ಸುಮಾ ಆಚಾರ್ಯ ಹೀಗೆ ಹೆಸರುಗಳನ್ನ ಬರೆದು ಪೂಜೆ ಮಾಡಿಸಿದ್ದಾರೆ. ರಕ್ತದ ಅಭಿಷೇಕ ಮಾಡಿದ್ದಾರೆ, ಮದ್ಯದ ಅಭಿಷೇಕ ಮಾಡಿದ್ದಾರೆ. ಆ ವಿಜುವಲ್ಸ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಅತ್ತಾವರ ಮೊಬೈಲ್ನಲ್ಲಿ ಕಂಡು ಬಂದ ವಿಜುವಲ್ಸ್. ಇದರ ಆಧಾರದ ಮೇಲೆ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ. ಅನಂತ ಭಟ್ ಅನ್ನೋರು ಅತ್ತಾವರ ಮೊಬೈಲ್ಗೆ ಕಳಿಸಿರೋ ಫೋಟೋ ಮತ್ತೆ ವಿಡಿಯೋಗಳಿವು. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮೂಡ ಪ್ರಕರಣದ ದೂರುದಾರರಿದಾರಲ್ಲ ಗಂಗರಾಜು ಮತ್ತೆ ಸ್ನೇಹಮಯಿ ಕೃಷ್ಣ, ಅವರ ಫೋಟೋಗಳನ್ನ ದೇವಿಯ ಕೊರಳಿಗೆ ಹಾಕಿ ರಕ್ತದ ಅಭಿಷೇಕ ಮಾಡಿದ್ದಾರೆ, ಮದ್ಯದ ಅಭಿಷೇಕ ಮಾಡಿದ್ದಾರೆ. ಈ ವಿಷಯ ಹೊರಗೆ ಬಂದಾಗ ಸ್ನೇಹಮಯಿ ಕೃಷ್ಣ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ.
ಯಾಕೆಂದರೆ ಅಲ್ಲಿ ನನ್ನ ಪರವಾಗಿ ವಾಮಾಚಾರ ಮಾಡಿದ್ದಾರೆ, ಅದು ಪೂಜೆ ಮಾಡ್ಯಾರ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಕೇಳಿಬರ್ತಕ್ಕಂಥ ಹರ್ಷ ಮತ್ತು ಶ್ರೀನಿಧಿ ಅನ್ನೋ ಹೆಸರೇನಿದೆ, ಅವರಿಬ್ಬರು ನಾನು ಬಂದು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರ ಬಂದಿದ್ದೀವಿ, ನೀವೇನು CBI ಕೇಸ್ ದಾಖಲೆ ಅರ್ಜಿ ಹಾಕೊಂಡ್ರೆ ಅದು ವಾಪಸ್ ತಗೊಳ್ಳಿ ಅಂಥೇಳಿ ಆಮಿಷ ಬಿಟ್ಟಿರೋಂಥದ್ದು. ಸೊ ಅದೇ ನನ್ನ ಪರವಾಗಿ ಮಾಡಿದಾರ ಅಥವಾ ವಿರೋಧವಾಗಿ ಮಾಡಿದಾರ ಅಥವಾ ನನ್ನನ್ನು ಆಮಿಷಕ್ಕೊಳಗಾಗೋ ರೀತಿ ಮಾಡೋದಕ್ಕೆ ಮಾಡಿದಾರ. ಸೊ ಇಲ್ಲಿ ಒಂದಕ್ಕೊಂದು ವಿಚಿತ್ರ ಸಂಗತಿಗಳು ಕಂಡುಬರ್ತಾರೆ. ಹಾಗಾಗಿ ಸಮಗ್ರ ತನಿಖೆ ನಡೆಸೋದಕ್ಕೆ ಒಂದು ದೂರಜಿ ಕೊಡೋದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಭಯ ಬೆಳೆಸೋದಕ್ಕೆ ಅಥವಾ ಆ ಥರದ್ದು ಅಥವಾ ಅಲ್ಲ, ಅದೇ ಗೊತ್ತಾಗ್ತಿಲ್ಲ ಸರ್. ಭಯ ಬೆಳೆಸೋಕ್ಕಾಗಿ ಅದು ಮಾಡಿದಾರಾ ಅಥವಾ ನನಗೆ ಶಕ್ತಿ ತುಂಬಕ್ಕೆ ಮಾಡಿದಾರಾ ಅಥವಾ ನನ್ನ ಹೋರಾಟ ಬಹುಶಃ ನನ್ನ ಪ್ರಕಾರ ನನ್ನ ಹೋರಾಟ ಹತ್ತಿಕ್ಕೋದಕ್ಕೆ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಇದು ಸ್ನೇಹಮಯಿ ಕೃಷ್ಣ ಮಾತು. ಆದರೆ ಮೂಡ ವಾಮಾಚಾರಕ್ಕೆ ಈಗ ಮಂಗಳೂರು ಕಮಿಷನರ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. RTI ಕಾರ್ಯಕರ್ತರಿಗೆ ಶಕ್ತಿ ತುಂಬೋದಕ್ಕೆ ಬಲಿ ಕೊಟ್ಟಿದ್ದಾರೆ. ಸ್ನೇಹಮಯಿ ಮತ್ತು ಗಂಗರಾಜುಗೆ ಶಕ್ತಿ ತುಂಬೋದಕ್ಕೆ ಈ ಬಲಿ ಕೊಡಲಾಗಿದೆ ಅಂತ ಮಂಗಳೂರು ಕಮಿಷನರ್ ಹೇಳಿದ್ದಾರೆ. ಪ್ರಸಾದ್ ದತ್ತ ಅವರ ಮೊಬೈಲ್ ರಿಟ್ರೀವ್ ಮಾಡಿದ್ವಿ. ಮೊಬೈಲ್ನಲ್ಲಿ ದೇವಸ್ಥಾನದಲ್ಲಿ ಕುರಿ ಬಲಿಯ ವಿಡಿಯೋ ಸಿಕ್ಕಿದೆ. ಅನಂತ ಭಟ್ ಜೊತೆ ಚಾಟ್ ಮಾಡಿದ ಮಾಹಿತಿ ಸಿಕ್ಕಿದೆ. ಹೋರಾಟ ಮಾಡ್ತಾ ಇರೋ ಕೇಸ್ನಲ್ಲಿ ಶಕ್ತಿ ತುಂಬೋದಕ್ಕೆ ಈ ಬಲಿ ಕೊಟ್ಟಿದ್ದಾರೆ. ಹಣದ ಬ್ಯಾಗ್ ಪತ್ತೆಯಾಗಿದೆ, ಅದರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತ ಮಂಗಳೂರು ಕಮಿಷನರ್ ಮಾತಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಸಾದ್ ದತ್ತ ಅವರು ಯಾರ ನಿರ್ದೇಶನ ಮೇಲೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದು ಎಲ್ಲ ನಡುವೆ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ವಿ. ನಂತರ ಅವ್ರದ್ದು ಒಂದು ಮೊಬೈಲ್ ಫೋನ್ ಈ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದರು. ಸೊ ಆ್ಯಸ್ ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆ ಮೊಬೈಲ್ದು ನಾವು ಟೆಕ್ನಾಲಜಿಗೆ ಅನಾಲಿಸಿಸ್ ಮಾಡಿದ್ದೀವಿ. ಅದರಲ್ಲಿ ಒಂದು ವಿಡಿಯೋ ಇತ್ತು. ವಿಡಿಯೋದಲ್ಲಿ ಒಂದು ಕುರಿಗೆ ಒಂದು ದೇವಸ್ಥಾನದಲ್ಲಿ ಅವರು ಬಲಿ ಕೊಡ್ತಾಯಿದ್ರು. ದೇವಸ್ಥಾನದಲ್ಲಿ ಒಂದು 5 ಕುರಿಗಳಿಗೆ ದೇವರಿಗೆ ಬಲಿ ಕೊಡ್ತಾರೆ. ಅದರಲ್ಲಿ ಅವರು ಮಧ್ಯದಲ್ಲಿ ನಡೆದೋದನ್ನ ಚಾಟ್ಸ್ ಪ್ರಕಾರ ಇದು ಎಲ್ಲ ಅವರು ಒಬ್ಬ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮತ್ತು ಒಬ್ಬ ಗಂಗರಾಜು ಅವ್ರಿಗೆ ಒಂದು ಈ ಬಲಿ ಮುಖಾಂತರ ಅವ್ರಿಗೆ ಬಲ ಸಿಗಲಿ, ಅವರು ಯಾವ ಫೈಟ್ ಮಾಡ್ತಾಯಿದ್ದಾರೆ ಅದರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಸಿಗಬೇಕು. ಅದಕ್ಕಾಗಿ ಒಂದು 5 ಹೆಸರು ಮೇಲೆ ಮತ್ತು ಒಂದು ದೇವರ ಪ್ರತಿಮೆ ಮೇಲೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವ್ರದ್ದು ಫೋಟೋ ಇಟ್ಕೊಂಡು ಅವರು ಬಲಿ ಕೊಟ್ಟಿದ್ದಾರೆ. 3 ಹೆಸರುಗಳು ಇದು ಚೀಟಿ ಮೇಲೆ ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಮಯಿ ಕೃಷ್ಣ, ಗಂಗರಾಜು ಮತ್ತು ಹರ್ಷ ಮತ್ತು ಇನ್ನಿತರೆ ಇಬ್ಬರದ್ದು ಹೆಸರುಗಳು ಇದೆ. ಸೊ ಅವ್ರಿಗೆ ಅವರು ಯಾಕೆ ಅವ್ರ ಹೆಸರು ಬರೆದು ಅವ್ರಿಗೆ ಪವರ್ ಸಿಗಬೇಕು ಅಥವಾ ಬಲ ಸಿಗಬೇಕು ಮಾಡಿದ್ದಾರೆ, ಅದು ಒನ್ಸ್ ವಿ ಟೇಕ್ ದ ಪೊಲೀಸ್ ಕಸ್ಟಡಿ ಆಫ್ ಪ್ರಸಾದ್ ದತ್ತ ಅವರು ಆವಾಗ ಗೊತ್ತಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.